ದಾನದ ಧರ್ಮ ಕರ್ಮದ ಫಲ ಹೀಗೆ ಇರೋದು ನೋಡಿ. ಒಂದು ಊರಲ್ಲಿ ಒಬ್ಬ ಬಡ ಹಣ್ಣಿನ ವ್ಯಾಪಾರಿ ಇರ್ತಾನೆ. ಅವನಿಗೆ ಮುಂದಿನ ಜನ್ಮದಲ್ಲಾದರೂ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಶ್ರೀಮಂತಿಕೆ ಸುಖನ ಅನುಭವಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಅಂತ ಆ ಊರಿನಲ್ಲಿದ್ದ ಒಬ್ಬ ಜ್ಯೋತಿಷಿ ಹತ್ರ ಹೋಗಿ ಕೇಳ್ಕೊತಾನೆ. ಆಗ ಆ ಜ್ಯೋತಿಷಿ, ನೀನು ದಿನ ಏನಾದರೂ ದಾನ ಮಾಡಿದ್ರೆ ನಿನ್ನ ಆಸೆ ಈಡೇರುತ್ತೆ ಅಂತ ಹೇಳ್ತಾನೆ. ಆದರೆ ಆ ವ್ಯಾಪಾರಿ, ನಾನು ದಿನ ಮಾಡೋ ವ್ಯಾಪಾರದಿಂದ ನನ್ನ ಸಂಸಾರನೇ ತೂಗ್ತಾ ಇಲ್ಲ, ದಾನ ಹೇಗೆ ಮಾಡಲಿ ಅಂತ ಕೇಳ್ತಾನೆ. ಆಗ ಜ್ಯೋತಿಷಿ, ನೀನು ಮಾಡೋ ಹಣ್ಣಿನ ವ್ಯಾಪಾರದಿಂದನೇ ದಿನ ಒಂದೊಂದು ಹಣ್ಣನ್ನು ದೀನರಿಗೆ ಬಡವರಿಗೆ ಹಂಚು ಅಂತ ಹೇಳಿ ಕೊಡ್ತಾನೆ. ಬಡ ವ್ಯಾಪಾರಿ ಹಾಗೆ ಮಾಡ್ತಾನೆ. ಅವನು ಆ ಜನ್ಮದಲ್ಲಿ ಸತ್ತು ಮುಂದಿನ ಜನ್ಮದಲ್ಲಿ ಶ್ರೀಮಂತ ವ್ಯಾಪಾರಿಯಾಗಿ ಹುಟ್ಟುತ್ತಾನೆ. ಶ್ರೀಮಂತಿಕೆ ಜೀವನನ ಅನುಭವಿಸ್ತಾ ಇರ್ತಾನೆ. ಅವನಿಗೆ ಹಿಂದಿನ ಜನ್ಮದ್ದು ನೆನಪಿರುತ್ತೆ. ಅವನು ಬಡ ವ್ಯಾಪಾರಿಯಾಗಿದ್ದು ಹಾಗೆ ಪ್ರತಿನಿತ್ಯ ಒಂದೊಂದು ಹಣ್ಣನ್ನು ಬಡವರಿಗೆ ದಾನ ಮಾಡ್ತಿದ್ದು ಅದರ ಫಲವಾಗಿ ನಾನು ಈ ಜನ್ಮದಲ್ಲಿ ಶ್ರೀಮಂತನಾಗಿ ಹುಟ್ಟಿದ್ದೀನಿ ಅಂತೇಳಿ ನೆನಪಾಗುತ್ತೆ. ಮುಂದಿನ ಜನ್ಮದಲ್ಲೂ ಶ್ರೀಮಂತನಾಗೇ ಹುಟ್ಟಬೇಕು ಅಂತ ಹೇಳಿ ಪ್ರತಿದಿನ ಒಂದೊಂದು ಹಣ್ಣನ್ನು ದಾನ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೀವನದುದ್ದಕ್ಕೂ ಹಾಗೆ ಮಾಡ್ತಾನೆ. ಆ ಜನ್ಮದಲ್ಲಿ ಅವನು ಸತ್ತು ಮುಂದಿನ ಜನ್ಮದಲ್ಲಿ ಭಿಕ್ಷುಕನಾಗಿ ಹುಟ್ಟುತ್ತಾನೆ. ಶಕ್ತಿ ಇದ್ದರೂ ಕೂಡ ನಾನು ಬರೀ ಒಂದೊಂದು ಹಣ್ಣನ್ನು ದಾನ ಮಾಡಿದ್ರ ಫಲವಾಗಿ ನಾನು ಭಿಕ್ಷುಕನಾಗಿ ಹುಟ್ಟಿದ್ದೀನಿ ಅಂತ ಹೇಳಿ ಅವನನ್ನು ಅವನೇ ಬೈಕೋತಾನೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಮಗೆ ಶಕ್ತಿ ಇದೆ ಅಂದರೆ ನಮ್ಗೆ ಎಷ್ಟು ಕೈಲಾಗುತ್ತೋ ಅಷ್ಟು ದಾನ ಮಾಡಬೇಕು ಅನ್ನೋದೇ ಈ ಕಥೆಯ ಅರ್ಥ.